18ನೆಯ ಅಧ್ಯಾಯ. ಶಿವನು ದೇವಿಯಲ್ಲಿ ಐಕ್ಯವಾಗುವ ಜೀವನ್ಮುಕ್ತಿಯ ವಿವರವನ್ನು ನಂದಿಗೆ ಹೇಳಿದನು. ದೇವದೇವನು ಹೇಳ್ದ ಕರುಣದಿ ದೇವಿಯೊಳಗೈಕ್ಯ ವಿವರವ ಜೀವನ್ಮುಕ್ತಿಯ ಮಾರ್ಗವನ್ನು ಸಾಂಗದಲ್ಲಿ ವೃಷಭಂಗೆ. ಸೂಚನೆ: ದೇವರ ದೇವನಾದ ಪರಮಾತ್ಮನು ದೇವಿಯಲ್ಲಿ ಜೀವನ್ಮುಕ್ತಿ ಹೊಂದಿ ಐಕ್ಯವಾಗುವ ವಿವರವನ್ನು ಕರುಣಾಭಾವದಿಂದ ನಂದೀಶ್ವರನಿಗೆ ಹೇಳಿದನು. ನಂದೀಶ್ವರನು ಶಿವನಿಗೆ ನಮಸ್ಕರಿಸಿ, ಶಿವಪರಮಾತ್ಮನೇ, ದೇವಿಯಲ್ಲಿ ಐಕ್ಯವಾಗುವ ಜೀವನ್ಮುಕ್ತಿಯ ಮಾರ್ಗವನ್ನು ನನಗಿಂದು ಹೇಳಿಕೊಡಬೇಕೆಂದು ಪ್ರಾರ್ಥಿಸಿಕೊಳ್ಳಲು ಶಿವನು ಆನಂದದಿಂದ ಕಣ್ಣುಗಳನ್ನು ಮುಚ್ಚಿ ತೆರೆಯುತ್ತಾ ಶ್ರುತಿಯ ಶಿರಭಾಗವೆನಿಸುವ ಜೀವನ್ಮುಕ್ತಿ ಮಾರ್ಗವನ್ನು ನಂದೀಶ್ವರನಿಗೆ ಹೇಳತೊಡಗಿದರು. ವೈರಾಗ್ಯ ಬಲಿಯಬೇಕು, ಜನರ ಸಂಘವನ್ನು ಮಾತಿನ ಓಗವನ್ನು ಬಿಟ್ಟಿರಬೇಕು, ಏಕಾಂತವಿರಬೇಕು, ಮಿತಾಹಾರಿಯಾಗಿರಬೇಕು, ನಿದ್ರೆಯನ್ನು ಕಡಿಮೆ ಮಾಡಬೇಕು, ಪ್ರಪಂಚ ವಾಸನೆಗಳನ್ನೆಲ್ಲ ತ್ಯಾಜ್ಯ ಮಾಡಬೇಕು. ಇದು ಮುಕ್ತಿ ಸಾಧಕನ ಆದ್ಯ ಕರ್ತವ್ಯವಾಗಿದೆ. ವಿಚಾರ: ಗುರುಮುಖದಿಂದ ಅರಿತುಕೊಂಡು ರಾಜಸ ತಾಮಸ ಆಹಾರಗಳನ್ನು ತ್ಯಾಜ್ಯ ಮಾಡಬೇಕು. ಸಾತ್ವಿಕ ಆಹಾರವನ್ನು ಅದು ಮಿತವಾಗಿ ಸೇವಿಸಬೇಕು. ಮನಸ್ಸು ವಿಷಯಗಳ ಕಡೆಗೆ ಹರಿಯದಂತೆ ಅದನ್ನು ದೇವಿಯಲ್ಲೇ ಕೇಂದ್ರೀಕರಣಗೊಳಿಸಬೇಕು. ನಿದ್ರೆಯನ್ನು ಕಡಿಮೆ ಮಾಡಬೇಕು. ನಿದ್ರೆ ತಾಮಸತನ ಹುಟ್ಟಿಸುವುದು. ಆಸನವನ್ನು ಹಾಕಿ ಕುಳಿತುಕೊಂಡು ಚಿತ್ತವು ಬಹಿರ್ಮುಖವಾಗದಂತೆ ಏಕಾಗ್ರತೆಯನ್ನು ಸಾಧಿಸಬೇಕು. ದೇವಿಯ ಮೂರ್ತಿಯಲ್ಲಿಯೇ ಆಸೆ ಅಪೇಕ್ಷೆಗಳನ್ನಿಟ್ಟಿದ್ದಾದರೆ ಇದನ್ನು ಸುಲಭವಾಗಿ ಸಾಧಿಸಬಹುದು. ಗುರು ತನಗೆ ಹೇಳಿದ ದೇವಿಯ ಮಂತ್ರವನ್ನೇ ಮನದಲ್ಲಿ ಪಠಿಸುತ್ತಾ ಅವಳತ್ತ ಸ್ವರೂಪವನ್ನೇ ಚಿಂತಿಸುತ್ತಾ ರೋಮಾಂಚನವುಳ್ಳವನಾಗಬೇಕು. ಅಂತರೀಂದ್ರಿಯ ಬಹಿರೇಂದ್ರಿಯಗಳನ್ನು ನಿಗ್ರಹಗೊಳಿಸಿ ಸಮಾಧಾನ, ದೃಢವಾದ ನಂಬಿಕೆ ಇವುಗಳಿಂದ ಗುರು ಸಂಪ್ರದಾಯದಂತೆ ದೇವಿಯ ನಿರ್ಮಲ ಮೂರ್ತಿಯನ್ನು ಹೃದಯದಲ್ಲಿ ಸ್ಥಾಪಿಸಿಕೊಂಡು ಅತ್ಯಂತ ಪ್ರೇಮದಿಂದ ಗುರುಗಳು ಹೇಳುವ ರೀತಿಯಲ್ಲಿ ಆ ಕಮಲಾಸನೆಯಾದ ದೇವಿಯನ್ನು ಬಹು ಆನಂದದ ಪ್ರೀತಿಗಳಿಂದ ಪ್ರತಿದಿನವೂ ಆರಾಧಿಸುತ್ತಿರಬೇಕು. ಬಂಗಾರದ ಕಿವಿ ಆಭರಣ, ಕೊರಳು, ಭುಜ, ಕೈಗಳಲ್ಲಿ ಆಭರಣ, ಮುತ್ತಿನ ದಂಡೆ, ತರತರದ ಆಭರಣಗಳ ಕಾಂತಿಯ ಪ್ರಕಾಶಮಾನವಾದ ದೇವಿಯ ಸುಂದರ ರೂಪವನ್ನು ಕಣ್ಣು ಮುಚ್ಚಿಕೊಂಡು ಮನಸ್ಸಿನಲ್ಲಿಯೇ ನೆನೆಯುತ್ತಿರಬೇಕು. ರತ್ನದ ಕುಪ್ಪಸ ತೊಟ್ಟು ಕಾಂಚಿ ಪೀತಾಂಬರವನ್ನುಟ್ಟು ಅದರ ಸೆರಗಿನಲ್ಲಿ ಇಳಿಬಿಟ್ಟ ಮುತ್ತಿನ ಗೊಂಚಲು, ಹಣೆಬೊಟ್ಟು ಮುಂತಾದವುಗಳಿಂದ ಶೃಂಗಾರಗೊಂಡ ಹಾಗೂ ಹಚ್ಚೆಯ ಬೊಟ್ಟು, ಮೂಗಿನೊಳಗಿಟ್ಟ ಮುತ್ತಿನ ಮೂಗಿತಿ, ಬೀರುಟ್ಟ ನಡುಕಟ್ಟುಗಳಿಂದ ಶೋಭಿತವಾಗಿರುವ ದೇವಿಯ ಮೂರ್ತಿಯನ್ನು ನೆನೆಯಬೇಕು. ಕಣ್ಣಿಗೆ ಕಾಡಿಗೆ, ಕಸ್ತೂರಿಯ ತಿಲಕದ ಬೊಟ್ಟು, ಕೈಗಳಲ್ಲಿ ಗದೆ, ಚಕ್ರ, ದೀರ್ಘವಾದ ಧನುಸ್ಸು, ತ್ರಿಶೂಲ, ಖಡ್ಗ, ಮುಸುಂಡಿಗಳನ್ನು ಧರಿಸಿರುವ ದೇವಿಯ ಸುಂದರ ಮೂರ್ತಿಯನ್ನು ಚಿತ್ತ ಚಾಂಚಲ್ಯವಾಗದಂತೆ ಅತಿ ಭಕ್ತಿಯಿಂದ ಹಾಗೂ ಸಮಾಧಾನದಿಂದ ಸ್ಮರಣೆ ಮಾಡತಕ್ಕದ್ದು. ಮಲಗಿದಾಗಲೂ ದೇವಿಯನ್ನು ನೆನೆಯಬೇಕು. ಕುಳಿತಾಗಲೂ ಅವಳ ಸ್ಮರಣೆ ಮಾಡಬೇಕು. ನಿಂತಾಗಲೂ ಸ್ಮರಣೆ ಮಾಡಬೇಕು. ನಡೆದಾಡುವಾಗಲೂ ಅವಳ ಸ್ಮರಣೆ ಬಿಡಬಾರದು. ಪ್ರೀತಿಯಿಂದ ಮಾತನಾಡುವಾಗಲೂ ದೇವಿಯನ್ನು ಸ್ಮರಿಸಬೇಕು. ಈ ರೀತಿಯಾಗಿ ಹಲವು ಕಾಲದವರೆಗೆ ಸದಾ ಕಣ್ಮುಚ್ಚಿಕೊಂಡು ಅವಳ ಧ್ಯಾನದಲ್ಲಿಯೇ ಲೀನವಾಗಿರಬೇಕು. ಈ ಪ್ರಕಾರ ಪ್ರತಿದಿನ ಸದಾ ಧ್ಯಾನಿಸುವವನಿಗೆ ಅದೇ ರೀತಿ ದೇವಿಯ ಮೂರ್ತಿಯು ಸದಾ ಹೊಳೆಯುತ್ತಾ ಅಂತರಂಗ ಬಹಿರಂಗಗಳೆಲ್ಲ ಒಂದೇ ಪ್ರಕಾರ ತೋರತೊಡಗುವುದು. ಕಾಲಾಂತರದಲ್ಲಿ ಪ್ರತ್ಯಕ್ಷಳಾಗಿ ದಯೆಯಿಂದ ಬೇಡಿದ್ದನ್ನು ನೀಡುವಳು. ದೇವಿಯ ಅಂತಃಕರಣವನ್ನು ಹೀಗೆ ಹೇಳಿದರೂ ಸಾಲದು. ಕರುವನ್ನು ಬಿಟ್ಟು ಅಡವಿಯಲ್ಲಿ ಮೇಯುತ್ತಿರುವ ಎಳೆಗಂದಿಯ ಆಕಳಿನಂತೆ ನೆನೆಸಿದ ಕೂಡಲೇ ಭಕ್ತರ ಬಳಿಗೆ ಓಡೋಡುತ್ತಾ ಬರುವಳು. ಅವನನ್ನು ಅಪ್ಪಿ ಮುಂಗುರುಳುಗಳನ್ನು ನೇವರಿಸುತ್ತಾ ವರವನ್ನು ಬೇಡಿಕೋ ಮಗು, ಕೊಡುತ್ತೇನೆ ಎಂದು ಹೇಳುವ ದಯಾಸಾಗರಿಯಾದ ಜಗದಂಬೆಯನ್ನು ಆರಾಧಿಸುವವನೇ ಪುಣ್ಯಾತ್ಮನು. ಆಸೆಯಿಲ್ಲದೆ ದೇವಿಯನ್ನು ಆರಾಧಿಸುವವನ ಭಾಗ್ಯಕ್ಕೆ ಎಣೆಯೇ ಇಲ್ಲ. ಆ ಮಹಾತ್ಮನಿಗೆ ದೇವಿಯು ದಾಸಿಯಾಗಿ ಸಾಯುಜ್ಯ ಪದವಿಯನ್ನೇ ಅನುಗ್ರಹಿಸುವಳು. ವಾಸನಾಕ್ಷಯನಾಗಿ ಎಲ್ಲವೂ ದೇವಿಯೇ ಆಗಿದ್ದಾಳೆ. ನಾನು ದೇವಿಯೇ ಎಂದು ಆರಾಧಿಸುವ ಸತ್ಪುರುಷನು ದೋಷರಹಿತರಾದ ಪರಬ್ರಹ್ಮನಲ್ಲಿಯೇ ಐಕ್ಯನಾಗುವನು. ಸಗುಣೋಪಾಸನೆಯಾದ ಯಾವಾಗಲೂ ಎದಿರಿರುವ ಮೂರ್ತಿಯನ್ನು ಮರೆತು ಆ ಮೂರ್ತಿಯೇ ತಾನಾಗಿ ತೋರುತ್ತಾ ದೇವಿ ಹೇಗಿರುಳುವ ಹಾಗೆಯೇ ತಾನೂ ಎಂದು ಭಾವ ಉಂಟಾಗತೊಡಗುವುದು. ಅಂಥವನು ಅಧಿಕ ಸುಖದಿಂದ ತಾನೇ ದೇವಿಯಂತೆ ಪ್ರಕಾಶಮಾನವಾಗಿ ಬೆಳಗತೊಡಗುವನು. ಮರದ ನೆರಳಿನಲ್ಲಿ ನಿಂತಾಗ ತನ್ನ ನೆರಳು ಮರದ ನೆರಳಿನಲ್ಲಿ ಮರೆಯಾಗಿ ಹೋಗುವಂತೆ, ಸಕಲ ನೆರಳು ಮರದ್ದೇ ಆಗುವಂತೆ ನರದೇಹವನ್ನು ಮರೆತು ಅತಿ ಶ್ರೇಷ್ಠಳಾದ ಪರಬ್ರಹ್ಮಿಯಲ್ಲಿಯೇ ಒಟ್ಟುಗೂಡುವಂತಾಗಬೇಕು. ಅಂದಾಗ ಅವನ ದೇಹವು ಪ್ರಕಾಶಮಾನವಾಗಿ ತೋರತೊಡಗುತ್ತದೆ. ಕರಚರಣಾದಿ ಸರ್ವ ಅವಯವಗಳು ಪೀತಾಂಬರವನ್ನುಟ್ಟು ಶಾಂಭವಿಯ ನಿಜವಾದ ಪ್ರಕಾಶದಿಂದ ಬೆಳಗತೊಡಗುತ್ತವೆ. ಬಹು ಪ್ರಕಾಶಿಸುತ್ತಿರುವ ಕಿವಿಯಾಭರಣ, ಕಿರೀಟ, ಪ್ರಕಾಶಿಸುತ್ತಿರುವ ವಜ್ಞಾನ ಪದಕ, ಒಪ್ಪುತ್ತಿರುವ ವಜ್ರದ ಸರ, ಮುತ್ತು ರತ್ನಗಳ ಆಭರಣ, ಹೊಳೆಯುತ್ತಿರುವ ಪೀತಾಂಬರದುಡುಗೆಗಳಿಂದ ತಾನೇ ಕೋಟಿ ಸೂರ್ಯರ ಪ್ರಕಾಶದಂತೆ ಬೆಳಗತೊಡಗುವನು. ತಾನು ದೇವಿಯ ಆಕಾರದವನೇ ಆಗಿ ತನಗೂ 4 ಭುಜ, ಗದೆ, ಚಕ್ರ, ಕತ್ತಿ, ಕಠಿಣವಾದ ಬಿಲ್ಲು ಬಾಣಗಳು, ಬೆನ್ನಿಗೆ ಕಟ್ಟಿರುವ ಬತ್ತಳಿಕೆ, ಬಾಣಗಳ ತುದಿಯಲ್ಲಿ ಹೊಳೆಯುವ ಪ್ರಕಾಶದೊಂದಿಗೆ ತಾನೂ ದೇವಿಯಾಗಿಯೇ ತೋರತೊಡಗುವನು.
ಕಣ್ಣಿಗೆ ಕಾಡಿಗೆ ಹೊಳೆಯುವ ಮುಖವೇ ರತ್ನಪ್ರಕಾಶದಿಂದ ಶೋಭಿಸುವ ತಲೆಯಾವರಣ, ಚವರಿಗೆ ಕಟ್ಟಿದ ಗೊಂಡೆಗಳ ಹೊಳಪು, ಬಂಗಾರದುಡಿಗೆ ತೊಡಿಗೆ, ತನಗೆ ತಾನೇ ನಗುತ್ತಾ ತನಗೆ ತಾನೇ ಮಂಗಲಗೀತೆ ಹಾಡುತ್ತಾ ಶ್ರೇಷ್ಠತರನಾದ ಗೊಂಬೆಯಂತೆ ಆ ಯೋಗಿಯು ಇರುತ್ತಿರುವನು. ದೇವಿಯ ವಿಶೇಷ ರೂಪವೇ ತಾನಾಗಿ ನಗುತ್ತಿರಲು, ಯೋಗಿಯು ಸಾಕ್ಷಾತ್ ಪರಬ್ರಹ್ಮನಾಗಿಯೇ ಇರುತ್ತಿರಲು ಅವನಿಗೆ ಮನುಷ್ಯನೆಂದು ಕರೆಯುವುದು ಹೇಗೆ? ಅವನು ವಸ್ತುಸ್ಥಿತಿಯಲ್ಲಿಯೇ ದೇವಿಯೇ ಆಗಿರುತ್ತಾನೆ ಅಂದಾಗ ಮೂರು ಲೋಕಗಳಲ್ಲಿ ಅವನನ್ನು ಕೆಣಕಿ ಯಾರೂ ಉಳಿಯಲಾರರು. ಎತ್ತ ನೋಡಿದರೂ ತನ್ನ ಮೂರ್ತಿಯೇ ತನಗೆ ಕಾಣತೊಡಗುವುದು. ಪ್ರಕಾಶಮಾನವಾಗಿ ಎಲ್ಲೆಲ್ಲಿಯೂ ತಾನಾಗಿ ಬೆಳಗುವನು. ತನ್ನ ಮನಸ್ಸಿಗೆ ಬಂದಂತೆ ತಿರುಗಾಡುವನು. ಬ್ರಹ್ಮಸ್ವರೂಪವನ್ನು ಕೊಡುವ ನಿಜವಾದ ಬ್ರಹ್ಮನೇ ಆ ಯೋಗಿಯಾಗಿರುವನು. ದೇವಿಯಾಗಿಯೇ ಊಟ ಮಾಡುವನು, ದೇವಿಯಾಗಿಯೇ ನೀರು ಕುಡಿಯುವನು, ದೇವಿಯಾಗಿಯೇ ತನ್ನಷ್ಟಕ್ಕೆ ತಾನೇ ಸಂತೋಷಗೊಳ್ಳುವನು. ಯೋಗಿಯು ತನಗೂ ದೇವಿಗೂ ಅಂತರವನ್ನೇ ಕಾಣದಾಗಿರುವನು. ಜಾಗೃತಿ, ಸ್ವಪ್ನ, ಸುಷುಪ್ತಿ ಎಂಬ ಮೂರು ಅವಸ್ಥೆಗಳನ್ನು ಮರೆತು ತಾನೇ ದೇವಿಯ ಪ್ರಕಾಶಮಯ ಪುತ್ಥಳಿಯಂತೆ ಗೋಚರಿಸುವನು. ದೇವಿಯು ತನ್ನ ಸ್ವರೂಪವನ್ನು ಹೊಂದಿದ ಯೋಗಿಯನ್ನು ತನ್ನ ದೇವರೆಂದೇ ತಿಳಿದು ರಕ್ಷಿಸುವಳು. ಅಯ್ಯೋ ನನ್ನಪ್ಪ ಎಂದು ಹಾಡಿ ಹೊಗಳುವಳು. ಅವನ ಮೇಲೆ ಬಹು ಪ್ರೇಮವಿಟ್ಟು ಅವನನ್ನು ತನ್ನ ಪ್ರಾಣವೆಂದೇ ತಿಳಿದುಕೊಳ್ಳುವಳು. ಅಯ್ಯೋ ನನ್ನ ಚಿಂತಾಮಣಿಯೇ ಎಂದು ದೇವಿಯು ಅವನ ಸಲುವಾಗಿ ಬಿದ್ದು ಸಾಯುವಳು. ದೇಹ ತಾನೆಂಬುದನ್ನು ಮರೆತು ಬಿಟ್ಟು ಕಲ್ಲು ಮುಳ್ಳುಗಳಲ್ಲಿ ಯೋಗಿಯು ಕಾಲಿಟ್ಟರೆ ಆಹಾಹಾ ಎಂದು ತನಗೆ ನೋವಾದಂತೆ ಧಾವಿಸಿ ಬಂದು ಯೋಗಿಯನ್ನು ಕೂಡಿಸಿಕೊಂಡು ತಾನೇ ಮುಳ್ಳುಗಳನ್ನು ಕಾಲಿನಿಂದ ಕಿತ್ತೊಗೆಯುವಳು. ದೇವಿಯ ದೇಹದ ಪೋಷಣೆಯನ್ನು, ಜವಾಬ್ದಾರಿಯನ್ನೆಲ್ಲ ಕರುಣಾಂಬುದಿಯಾದಂಥ ದೇವಿಯೇ ನಿರ್ವಹಿಸುವಳು. ಯೋಗಿಯು ನೊಂದುಕೊಂಡರೆ ತಾನು ನೋವನ್ನನ್ನು ಅನುಭವಿಸುವಳು. ಯೋಗಿಯು ಆನಂದ ಹೊಂದಿದರೆ ತಾನೂ ಆನಂದದಿಂದಿರುವಳು. ಯೋಗಿಗೆ ಏನಾದರೂ ಕುಂದುಂಟಾದರೆ ಅಯ್ಯೋ ನಾನೆಂಥ ಪಾಪಕರ್ಮಿಯು ಎಂದು ಮೇಲಿಂದ ಮೇಲೆ ಉಚ್ಚರಿಸುವಳು. ಯೋಗಿಗೆ ನಮಸ್ಕರಿಸಿದರೆ ಅವರಿಗೆ ತಾನೂ ಒಲಿಯುವಳು. ಯಾರಾದರೂ ಯೋಗಿಯನ್ನು ನಿಂದಿಸಿದರೆ ಅವರ ಮೇಲೆ ಕಿಡಿಕಾರುತ್ತಾ ಆ ವೈರಿಗಳ ವಂಶಾವಳಿಯನ್ನೇ ಕತ್ತರಿಸಿ ಹಾಕಿಬಿಡುವಳು. ದೇವಿಯು ಕತ್ತಿಯನ್ನು ಹೆಗಲಲ್ಲಿಟ್ಟುಕೊಂಡು ಯೋಗಿಯ ಹಿಂದೆ ಮುಂದೆ ಕಾಯುತ್ತಿರುವಳು. ಯೋಗಿ ಮಲಗಿದರೆ ತಾನು ಸೆರಗಿನಿಂದ ಗಾಳಿ ಬೀಸುವಳು. ಅಂದ ಮೇಲೆ ಯೋಗಿಗೆ ಯಾತರ ಚಿಂತೆ? ದೇವಿಯು ರಕ್ಷಕಳಾಗಿರಲು ಅವನಿಗೆ ಯಾವ ಭಯವೂ ಇಲ್ಲ. ಇದು ಸತ್ಯವಾದ ಮಾತು. ಯೋಗಿಗೆ ತ್ರಿಮೂರ್ತಿಗಳ ಭಯವೂ ಕೂಡ ಇರುವುದಿಲ್ಲ. ಈ ಪ್ರಕಾರವಾಗಿ ಯೋಗಿಯು ಸಗುಣ ಬ್ರಹ್ಮದ ಪ್ರಕಾಶದಲ್ಲಿ ಏಕಾಕಾರನಾಗುವನು, ಸಮರಸನಾಗುವನು. ಬಸವೇಶ ಈ ರೀತಿಯ ಪಾಪರಹಿತವಾದದ್ದು ಜೀವನ್ಮುಕ್ತಿಗೆ ಇದೊಂದು ರೀತಿಯಾಗಿದೆ. ಈ ಬಗೆಯಿಂದ ಜೀವಭಾವ ಕಳೆದುಕೊಂಡು ಸಗುಣರೂಪ ದೇವಿಯೇ ತಾನೆಂದು ತಿಳಿದುಕೊಳ್ಳುವುದು ಇದು ಸಾಯುಜ್ಯ ಮುಕ್ತಿಯಾಗಿದೆ. ಮುಂದೆ ಜನನಾದಿಗಳ ಯಾವ ಭಯವೂ ಇಲ್ಲ. ಬಸವೇಶ ಇದು ಆರುಕ್ಷ ಮಾರ್ಗವೆನಿಸುವುದು. ಮಗು ಬಸವೇಶ ಇದು ಸಗುಣರೂಢವೆಂಬ ಮಾರ್ಗವಾಗಿದೆ. ಇದು ಹೆತ್ತ ತುಪ್ಪವಿದ್ದಂತೆ. ಇದು ಶುದ್ಧರೂಢವಲ್ಲ. ಶುದ್ಧಾರೂಢನಿಗೆ ಯಾವ ಮೂರ್ತಿಯೂ ಇಲ್ಲ. ಅವನಿಗೆ ಎಲ್ಲವೂ ಬಯಲೇ ಬಯಲು. ಮುಂದೆ ಆರೂಢನಿಗೆ ಆರುಕ್ಷನಿಗೆ ಅದೇ ಮುಕ್ತಿ ಮಾರ್ಗವಾಗಿದೆ. ತನ್ನ ಎದುರಿನಲ್ಲಿದ್ದ ಮೂರ್ತಿಯನ್ನು ಅರಿಯುವುದು ಪ್ರತ್ಯಕ್ಷ ಸಗುಣವು. ತನ್ನ ಎದುರಿನಲ್ಲಿ ಇದ್ದದ್ದನ್ನು ತಾನೇ ಎಂದು ಆರಾಧಿಸುವುದು ಪ್ರತ್ಯಕ್ಷ ಸಗುಣಿಕೆಯು. ಬಸವೇಶ ಆರುಕ್ಷನಿಗೆ ಇದೊಂದು ಭಿನ್ನ ಮಾರ್ಗವಾಗಿದೆ. ಬಸವೇಶನೇ ಕೇಳು. ಜೀವನ್ಮುಕ್ತಿಗೆ ತತ್ ತ್ವಂ ಅಸಿ ಎಂಬ ವೇದವಾಕ್ಯವೇ ಕಾರಣವಾಗಿದೆ. ಇದರಲ್ಲಿ ತತ್ ಎಂಬ ಪದವು ಈಶ್ವರ ತತ್ವವನ್ನು ಸೂಚಿಸುತ್ತದೆ. ತ್ವಂ ಎಂಬ ಪದವು ಜೀವಿತದ ಸಂಕೇತವಾಗಿದೆ. ಈಶ್ವರತನ, ಜೀವತನ ಎರಡನ್ನೂ ಬೇರೆ ಬೇರೆ ಮಾಡಿ ಕಳೆಯಲು ಉಳಿದ ಪರಿಪೂರ್ಣ ಅರಿವೇ ಜೀವಭಾವ ಬಿಡುಗಡೆಯ ಸಂಕೇತವಾದ ಅಸಿ ಎಂಬ ಪದವಾಗಿದೆ. ನೀನು ತತ್ ಸ್ವರೂಪ ಈಶ್ವರನೇ ಇರುವಿ ಎಂಬುದು ಮಹಾವಾಕ್ಯದ ಅರ್ಥವಾಗಿರುವುದು. ಜೀವ ಮತ್ತು ಶಿವರಿಗೆ ಕಾರ್ಯ ಕಾರಣವೆಂಬ ಎರಡೂ ಉಪಾಧಿಗಳಿರುವು. ತಿಳಿದು ನೋಡಿದರೆ ಕಾರ್ಯವು ಮಲಿನವಾಗಿದೆ, ಕಾರಣವು ನಿಶ್ಚಯವಾದ ಸತ್ವಪ್ರಧಾನವು. ಎರಡು ಉಪಾಧಿಗಳನ್ನು ಕಳೆದು ಉಳಿಯುವುದು ಅಸಿ. ಇದೇ ಜೀವನ್ಮುಕ್ತಿ ಎನಿಸುವುದು. ಒಂದೇ ಪರಿಪೂರ್ಣ ಅರಿವು ಮಾಯಾ ಉಪಾಧಿಯಿಂದ ಈಶ್ವರ ಶಿವ ಎನಿಸಿತು. ಅದೇ ಅರಿವು ವಿದ್ಯಾ ಉಪಾಧಿಯಿಂದ ಜೀವನೆನಿಸಿತು. ಈಶ್ವರನ ಉಪಾಧಿಯಿಂದ ಮಾಯೆಯು ಕಾರಣವಾಗಿದ್ದು ಕೇವಲ ಸತ್ವ ಜ್ಞಾನ ಗುಣವೇ ಅಧಿಕಾರವಾದ್ದರಿಂದ ಸರ್ವಜ್ಞತ್ವಾದಿ ಉತ್ತಮೋತ್ತಮ ಗುಣಗಳಿಂದ ಜಗದೊಡೆಯನಾಗಿ ಜನನ ಮರಣಗಳ ವಿಕಾರವಿಲ್ಲದೆ ಆನಂದಮಯನಾಗಿ ತೋರಿದನು. ಇವನೇ ತತ್ ಎಂಬ ಈಶ್ವರನೆನಿಸುವನು. ಜೀವನ ಉಪಾಧಿಯಿಂದ ಮಾಯಾ ಅವಿದ್ಯೆಗಳ ಸಂಯೋಗದಿಂದಾಗಿ ಸೃಷ್ಟಿಗೊಂಡ ಜೀವನು ರಜತಮೋ ಗುಣಗಳೇ ಅಧಿಕವಾಗಿ ಕಿಂಚಿಜ್ಞತ್ವಾದಿ ಗುಣಗಳಿಂದ ಶರೀರಾದಿಗಳೇ ತಾನೆಂದು ಭಾವಿಸಿ ಜನನ ಮರಣಾದಿ ನಾನಾ ವಿಕಾರಗಳಿಗೆ ಕಾರಣನಾದನು. ಇಲ್ಲದ ಸಂಸಾರವನ್ನೆಲ್ಲ ಕೊರಳಿಗೆ ಕಟ್ಟಿಕೊಂಡ ಇವನೇ ತ್ವಂ ಎಂದು ಹೇಳಿಸಿಕೊಳ್ಳುವ ಪದವಾಗಿದೆ. ಈ ಶಿವ ಜೀವರಿಗೆ ಶುದ್ಧ ಅಶುದ್ಧ ಎಂಬ ಎರಡು ರೂಪಗಳುಂಟು. ಉಪಾಧಿಯುಕ್ತ ರೂಪು ಅಶುದ್ಧ, ಉಪಾಧಿರಹಿತ ರೂಪು ಶುದ್ಧ. ಶಿವಜೀವರ ಅಶುದ್ಧ ರೂಪವು ಭಿನ್ನವಾಗಿ ತೋರುವುದು. ಶುದ್ಧ ರೂಪ ಒಂದೇ ಪರಿಪೂರ್ಣ ಅರಿವಾಗಿರುವುದು. ಉಪಾಧಿ ಯಾವುದರ ಸಂಘದಿಂದ ವಸ್ತುವಿನ ಸ್ವರೂಪ ಬದಲಾಗುವುದೋ ಅಥವಾ ಯಾವುದು ತನ್ನ ಗುಣವನ್ನು ಅನ್ಯದಲ್ಲಿ ಇದ್ದಂತೆ ತೋರಿಸುವುದೋ ಅದು ಉಪಾಧಿ ಎನಿಸುವುದು. ಯಥಾರ್ಥವನ್ನು ತಿಳಿಯುವುದು ಸತ್ವಗುಣ, ಯಥಾರ್ಥವನ್ನು ತಿಳಿಯುವುದು ರಜೋಗುಣ, ಸಂಶಯವನ್ನು ಪಡೆಯುವುದು ತಮೋಗುಣ, ಏನೂ ತಿಳಿಯದಿರುವುದು. ತತ್ ಎಂಬ ಶುದ್ಧ ರೂಪವು ಪರಿಪೂರ್ಣ ಶುದ್ಧ ಈಶ್ವರನ ಶುದ್ಧ ಅಥವಾ ಸತ್ಯಸ್ವರೂಪವು.
ಅರಿವಿನ ಸೃಷ್ಟಿಯಿಂದ ವಿಚಾರಿಸಿದರೆ ಶಿವ ಜೀವರು ಒಂದೇ ಇರುವರು. ಅಸಿ ಉಪಾಧಿರಹಿತ ಪರಿಪೂರ್ಣ ಅರಿವು. ಇದನ್ನು ಮಾಡಬೇಕು, ಇದನ್ನು ಮಾಡಬಾರದು ಎಂಬ ಕಟ್ಟುಕಟ್ಟಲೆಗಳೇನೂ ಇಲ್ಲ. ಇದೆಲ್ಲವೂ ನನಗೆ ತೋರಿಕೆಯಾಗಿದೆ. ಇಡೀ ಜಗತ್ತು ಜೀವಿಗಳು ನನ್ನಲ್ಲಿಯೇ ಹುಟ್ಟಿ ನನ್ನಲ್ಲಿಯೇ ಅಳಿಯುವು ಎಂದು ಸದೃಢವಾಗಿ ನಂಬತಕ್ಕದ್ದು. ತ್ರಿಮೂರ್ತಿಗಳು ಸಹಿತ ನನ್ನಲ್ಲಿಯೇ ಹುಟ್ಟಿ ನನ್ನಲ್ಲಿಯೇ ಅಳಿದು ಹೋಗುವರು. ಎಲ್ಲವೂ ಪರಿಪೂರ್ಣವು. ನಾನು ಅಖಂಡ ಬ್ರಹ್ಮಸ್ವರೂಪಿ ಇದ್ದೇನೆ ಎಂಬುದು ಅಸಿ ಎಂದೆನಿಸುತ್ತದೆ. ನಾನು ಪರಿಪೂರ್ಣನಾಗಿರುವುದರಿಂದ ಲೋಕಾಂತರಗಳಿಗೆ ಹೋಗಿ ಬರುವುದಿಲ್ಲ. ನಿರಾವಯನಾದ್ದರಿಂದ ನನಗೆ ರೋಗರುಜಿನಿಗಳ ಜನನಮರಣಗಳ ಭಯವಿಲ್ಲ. ನಾನು ಅರಿವಿನ ಸ್ವರೂಪನಾದ್ದರಿಂದ ಅಗ್ನಿ, ನೀರು, ವಾಯು, ಆಕಾಶ, ಶಸ್ತ್ರಾಸ್ತ್ರಗಳ ಭಯವೇನೂ ನನಗಿಲ್ಲ. ಪರಿಪೂರ್ಣ ಸಚ್ಚಿದಾನಂದ ಸ್ವರೂಪನೇ ತಾನೆಂಬುದೇ ಅಸಿಯಾಗಿದೆ ಎಂದು ಶಿವನು ನಂದೀಶ್ವರನಿಗೆ ಹೇಳಿದನು. ಅಸಿಯ ಗುರಿಯು ನಿಶ್ಚಯಕ್ಕೆ ಬರುವುದು ಬಹಳೇ ಕಷ್ಟ ಸಾಧ್ಯ. ನಿತ್ಯಾನಿತ್ಯ ವಸ್ತು, ವಿವೇಕ, ಇಹಪರ ಭೋಗದ ವಿರತಿ, ಕ್ಷಮಾದಿ ಷಡ್ ಸಂಪತ್ತಿ, ಮೋಕ್ಷತ್ವ ಎಂಬ 4 ಸಾಧನಗಳನ್ನು ಚೆನ್ನಾಗಿ ಸಾಧಿಸಿ ನಂತರ ಸದ್ಗುರುವನ್ನು ಸೇವಿಸಿ ಅವರ ಅಂತಃಕರಣದಿಂದ ಪ್ರಯತ್ನಿಸಿ ಬಹುತತ್ವಗಳನ್ನರಿತಾಗ ಸಂತೋಷದಿಂದ ಗುರುಪದೇಶವಾಗುವುದು. ನಿತ್ಯದಲ್ಲಿ 1 ಉಪರಾತಿ ವೈರಾಗ್ಯ, 2 ಅತೀಕ್ಷೆ ಶೀತೋಷ್ಣ ಸಮಭಾವ, 3 ಭಕ್ತಿ ಗುರುಗ್ರಂಥದಲ್ಲಿ ನಂಬುಗೆ, 4 ಸಮಾಧಾನ, 5 ಮೋಕ್ಷಿಚ್ಛೆ. ಇವು ಪಂಚ ಉಪಸಾಧನಗಳು. ಇವನ್ನೆಲ್ಲ ಸಾಧಿಸಬೇಕಾಗುವುದು. ಯೋಗದ ಅಷ್ಟಾಂಗಗಳನ್ನು ಸಾಧಿಸಿಕೊಂಡು ಪ್ರಾಣಾಯಾಮದಿಂದ ರೇಚಕ, ಪೂರಕ, ಕುಂಭಗಳನ್ನು ಅನುಸರಿಸಿ ಚಕ್ರಗಳನ್ನು ಬೇರಿಸಿ ಹೋಗುತ್ತಾ ಸುಷುಮ್ನ ನಾಡಿಯನ್ನೊಡೆದು ದ್ವಿದಳ ಚಕ್ರವನ್ನು ಸೇರಿ ಅಮೃತ ಕಲಶಕ್ಕೇರುವನು. ಜೀವನ್ಮುಕ್ತಿಗೆ ಇದೊಂದು ಯೋಗಪಥವಾಗಿದೆ. ಬಳಿಕ ಸದ್ಗುರು ಕರುಣೆಯಿಂದ ಹಠ ಮಾರ್ಗ ಬಿಟ್ಟು ಜನ್ಮಾಂತರದ ಫಲಗಳಿಂದ ರಾಜಯೋಗವನ್ನು ಪಡೆಯುವನು. ನಂತರ ಸರ್ವವನ್ನು ಬಿಟ್ಟು ಹೊರಗಿನ ವ್ಯವಹಾರ ಮರೆತು ಅಂತರ್ಲಕ್ಷ್ಯದಲ್ಲಿ ಪೂರ್ಣಾನಂದದಿಂದಿರುವನು. ಹಠಯೋಗ ಬರೀ ಕುಂಭಕದಿಂದ ವಾಯುವನ್ನು ನಿಲ್ಲಿಸುವುದು. ರಾಜಯೋಗ ಒಳಗಣ ಹೊರಗಣ ಮಧ್ಯವೆಂಬ 3 ಲಕ್ಷ್ಯದಿಂದ ಅರಿವಿನ ತತ್ವವರಿತು ಮನಸ್ಸಿನ ವೃತ್ತಿಯನ್ನು ನಿಲ್ಲಿಸುವುದು. ತ್ರಿಮೂರ್ತಿಗಳು ಒಬ್ಬರೇ ಒಂದು ಯುಗದಲ್ಲಿ ನಿಶ್ಚಲವಾದ ಗುರಿ ಇಟ್ಟದ್ದಾದರೆ ಆ ಯೋಗಿಯು ತಾನೇ ದೇವಿಯಾಗುವನು. ಎಲ್ಲ ಕಾಲದಲ್ಲಿಯೂ ಸಾಧಕ ರೀತಿ ಲಕ್ಷಣಗಳಿಂದ ಗುರಿ ನಿಲ್ಲಿಸಿ ಪರಮದೇವಿಯೇ ತಾನಾಗಿ ಅರಿಹತ್ತುವನು. ಈ ಮಾರ್ಗ ಸಾಧಿಸಿದ ಯೋಗಿಯು ನೋಡುವಂತೆ ನೋಡುತ್ತಾನೆ, ಕೇಳುವಂತೆ ಕೇಳುತ್ತಾನೆ, ರುಚಿ ತಿಳಿಯುತ್ತಾನೆ, ಮೂಸಿ ನೋಡುತ್ತಾನೆ, ಸಂಶಯವನ್ನು ಪಡುತ್ತಾನೆ, ನಿಶ್ಚಯವನ್ನು ಮಾಡುತ್ತಾನೆ, ಓಡುತ್ತಾನೆ, ಹರಿದಾಡುತ್ತಾನೆ. ಅವೆಲ್ಲ ತಾನೇ ಎಂದೇ ಪ್ರತಿದಿನವೂ ಆನಂದದಿಂದಿರುತ್ತಾನೆ. 4 ಸ್ಥಿತಿಗಳನ್ನು ಧರಿಸಿ ಸಪ್ತಭೂಮಿಕೆಯ ಮಾರ್ಗವನ್ನು ಸಾಧಿಸುತ್ತಾ ಬುದ್ಧಿಯಿಂದ ಬ್ರಹ್ಮನೇ ನಾನಿದ್ದೇನೆಂಬುವ ಮಹಾಕಾವ್ಯದ ಧ್ಯಾನದಲ್ಲಿ ಪ್ರೇಮವಿಟ್ಟು ಬ್ರಹ್ಮಸ್ವರೂಪವನ್ನು ದೃಢಪಡಿಸುವ ರೀತಿಯನ್ನದು. ಅದೇ ತಾನಾಗಿರುವುದನ್ನು ಮರೆಯದೆ ಆನಂದದಿಂದ ಅನುಭವ ರೂಪವಾಗಿ ನೆನೆಯುತ್ತಿರುವನು. ಪ್ರತಿದಿನವೂ ದೃಷ್ಟಿಯ ಸ್ವರೂಪದಲ್ಲಿ ನಿಲ್ಲಲು ಒಳಹೊರಗಿನ ಸರ್ವವಾಸನೆಗಳು ಹೋಗಿ ಪರಬ್ರಹ್ಮನಾಗಿಯೇ ಬೆಳಗುವನು. ವಿಶೇಷವಾಗಿ ಹೊಳೆಯುವ ಜ್ಞಾನಕಿರಣಗಳು ಒಳಗೆ ಹೊಳೆಯಲು ಕಂಡು ರೋಮಾಂಚನವಾಗಿ ಕಣ್ಣಿನಿಂದ ಆನಂದಾಶ್ರುಗಳು ಸೂಸುವು. ಆತ್ಮದಲ್ಲಿ ನೇತ್ರದೃಷ್ಟಿಯಿಂದ ಕೀಳದಂತೆ ಇಟ್ಟಿರಲು ಮಹತ್ತಾದ ಬ್ರಹ್ಮಪ್ರಕಾಶವು ಬೆಳಗಿ ಹೊಳೆಯುವುದು. ಆ ಪ್ರಕಾಶವನ್ನು ಮುಟ್ಟಿ ಭಾವವು ಅಡಗಲು ಆ ಬ್ರಹ್ಮನೇ ತಾನೆಂಬ ದೃಢಭಾವ ಉಂಟಾಗುವುದು. ಹೀಗೆ ನಿತ್ಯ ಸಾಧನ ಮಾಡುವುದರಿಂದ ಬ್ರಹ್ಮಸ್ವರೂಪವು ಸಾಕ್ಷಾತ್ಕಾರವಾಗುವುದು. ಪ್ರತಿದಿನ ದೇಹದಲ್ಲಿ ಸೂರ್ಯಪ್ರಕಾಶವನ್ನು ಕಂಡು ಶೋಭಿಸುವನು. ಒಳಹೊರಗೆ ಏನನ್ನೂ ಕಾಣದೆ ಆತ್ಮಪ್ರಕಾಶದಲ್ಲಿ ಮುಳುಗುವನು. ಹೇಳಲು ಅರಿವಿಲ್ಲ. ಬಹುಪ್ರಕಾಶದ ಸುಖವು ತುಂಬಿ ತುಳುಕಿದಂತಾಗಲು ಶುದ್ಧ ಅರಿವು ಆನಂದಗಳಿಂದ ಪೂರ್ಣನೆನಿಸುವನು. ಯೋಗಿಯು ಬಾಲ, ಉನ್ಮತ್ತ, ಪಿಶಾಚಿ, ಅಂಧ, ಕಿವುಡ, ಮೂಕ ಎಂಬ 6 ಅವಸ್ಥೆಗಳನ್ನು ಧರಿಸಿ ಜಗತ್ತಿಗೆ ಜನರಿಗೆ ಆನಂದದಿಂದ ತೋರುವನು. ಸರ್ವಕ್ಕೂ ಕಾರಣ ಸ್ವರೂಪನಾಗಿ ತೋರುವ ಯೋಗಿಯ ಸದಾ ಪೂರ್ಣಾನಂದವನ್ನು ಯಾರು ಬಲ್ಲರು? ಯಾರು ಅದನ್ನು ತಿಳಿದುಕೊಳ್ಳಲು ಅಸಮರ್ಥರೇ ಸರಿ. ಯೋಗಿಯ ಹೊಟ್ಟೆ ಹಸಿವಾದಾಗ ಸರ್ವವೂ ಬ್ರಹ್ಮಸ್ವರೂಪವೇ ಆಗಿರುವುದರಿಂದ ಜಾತಿ ವಿಜಾತಿಗಳ ಕಲ್ಪನೆ ಮಾಡಿಕೊಳ್ಳಲಾರದೆ ಸರ್ವಜಾತಿಯವರಲ್ಲಿಯೂ ಕೈಮುಟ್ಟಿ ಭಿಕ್ಷಾನ್ನ ತೆಗೆದುಕೊಳ್ಳುವನು. ನಿಲ್ದೆಯಲ್ಲಿದ್ದವಂತೆ ಶರೀರದ ಸ್ಮರಣೆ ಇಲ್ಲದರಿಂದ ಬಟ್ಟೆ ಧರಿಸುವುದು ಮರೆತು ಹೋಗುವುದು. ಬ್ರಹ್ಮಭಾವ ದೃಢವಾದವನಿಗೆ ಶರೀರದ ನೆನಪೇ ಇಲ್ಲದ್ದರಿಂದ ಆ ಯೋಗಿಯು ಬೆತ್ತಲೆಯಾಗಿಯೇ ತಿರುಗುವನು. ಜೀವಭಾವವು ಸಂಪೂರ್ಣ ಹೊರಟು ಹೋಗಿ ಪರಮಾತ್ಮನೇ ತಾನಾಗಿ ಅವಿದ್ಯೆ ಸ್ವರೂಪವನ್ನು ಮುರಿದು ಅಸ್ಮಿತೆ ಅವನೇ ನಾನೆಂಬ ತತ್ವಕ್ಕೆ ಬಂದಿರುವನು. ಆಗ ರಾಗ, ದ್ವೇಷ ಮೊದಲಾದ ಪಂಚಪಾಶಗಳಿಂದ ಮುಕ್ತಿ ಪಡೆದಿರುವನು. ಕಾಮ, ಕ್ರೋಧಾದಿ ಷಡ್ಗುಣಗಳು ದಹನವಾಗಿ ಹೋಗುವು. ಬ್ರಹ್ಮನೇ ತಾನಾದ ಯೋಗಿಯು ಕೇವಲ ಸಾಕ್ಷಿ ರೂಪದಲ್ಲಿ ಎಚ್ಚರವಾಗಿರುವನು. ಆಗ ಅವನ ಇಂದ್ರಿಯಗಳೆಲ್ಲ ಸೌಖ್ಯೇಂದ್ರಿಯಗಳಾಗಿರುವು. ದೇವಿ ಉಣ್ಣು ಎಂದು ಒಮ್ಮೆ ಹೇಳುವನು, ಮತ್ತೊಮ್ಮೆ ತಾನೇ ಉಣ್ಣುತ್ತಾನೆ ಎಂದು ನುಡಿಯುವನು. ಕಣ್ಣಿನಿಂದ ನೋಡು ದೇವಿ ಎಂದು ಒಮ್ಮೆ ಹೇಳುವನು, ಮತ್ತೊಮ್ಮೆ ತಾನೇ ನೋಡತೊಡಗುವನು. ಯೋಗಿಯು ತಾನೊಳಗೆ ತಾನೇ ಗುರು ಶಿಷ್ಯನಾಗಿ ತೋರುವನು. ಹೀಗೆ ಯೋಗಿಯು ಪರಮಾನಂದದಲ್ಲಿ ನಲಿದಾಡುತ್ತಿರುವನು. ಒಮ್ಮೆ ಜಗತ್ತಿಗೆ ದೇವಿ ಎನ್ನುವನು, ಮತ್ತೊಮ್ಮೆ ನಾನೇ ಈ ಜಗತ್ತು ಎನ್ನುವನು. ಮತ್ತೊಮ್ಮೆ
ಕಂಡರು ನೋಡಿ ಇದೆಲ್ಲ ದೇವಿಯ ಲೀಲೆ ಎನ್ನುವನು. ಒಮ್ಮೊಮ್ಮೆ ಇದೆಲ್ಲ ನನ್ನ ವಿಲಾಸವೆಂದು ಹೇಳುವುದುಂಟು. ಈ ಬಗೆಯಾಗಿ ಬ್ರಹ್ಮನ ಸಾಕ್ಷಾತ್ಕಾರ ಪಡೆದ ಯೋಗಿಯು ನಿಜಾನಂದದಲ್ಲಿ ಮೈಮರೆತು ಬಿಟ್ಟಿರುತ್ತಾನೆ. ಯೋಗಿಯು ಯಾವ ರೂಪವನ್ನು ನೋಡಿದರೂ ಇದು ದೇವಿಯ ರೂಪವೆಂದೇ ಹೇಳುವನು. ದೇವಿಯ ಹೊರತು ಆತ ಏನನ್ನೂ ನೋಡಲಾರನು. ಪೂರ್ಣ ಅರಿವಿನ ಆನಂದದಲ್ಲಿ ಪರಬ್ರಹ್ಮನೊಬ್ಬನೇ ತಾನಾಗಿ ಅಲೆದಾಡುತ್ತಿರುವನು. ತನ್ನ ಇಚ್ಛೆ ಬಂದ ಸ್ಥಳಗಳಲ್ಲಿ ತನ್ನ ಇಚ್ಛೆಗೆ ಬಂದಂತೆ ಸಂಚರಿಸುವನು. ತನ್ನ ಇಚ್ಛೆಯಿಂದ ವಿಷಯಗಳನ್ನು ಭೋಗಿಸಿದರೂ ಭೋಗಿಸಿದವನಂತೆ ಇರುವನು. ದುಷ್ಟರ ಸಂಘದಿಂದ ದೂರವಿರುತ್ತಾ ಅವರ ವಿಷಯದಲ್ಲಿ ಮನವನ್ನೇ ಮುಚ್ಚಿಕೊಂಡು ಸಹಜಾನಂದದಲ್ಲಿ ಸರ್ವಕ್ಕೂ ಸಾಕ್ಷೀಭೂತನಾಗಿ ಉಳಿದು ಬಿಡುವನು. ಈ ಪ್ರಕಾರವಾಗಿ ಯೋಗಿಯು ಹೀಗೆ ಆಚರಿಸುತ್ತಾ ಬ್ರಹ್ಮನಲ್ಲಿ ಸಮರಸನಾಗುವನು. ಹೆಚ್ಚು ಹೇಳುವುದೇನು, ನಾನು ಸತ್ಯ ಮಾತನ್ನೇ ಹೇಳಿದ್ದೇನೆ. ಇಂಥ ಶಿವಸ್ವರೂಪನಾದ ಯೋಗಿಯನ್ನು ಸದಾ ಸೇವಿಸುವವರು ಮುಂದೆ ಮುಕ್ತಿಯಿಂದ ಹೊಂದಲು ಅರ್ಥರಾಗುವರು. ಇದು ಶತಸಿದ್ಧವಾದ ಮಾತೆಂದು ಶಿವನು ನಂದಿಗೆ ಹೇಳಿದನು. ಯೋಗಿಯು ಇರುವಿಕೆಯನ್ನು ನಿಂದಿಸುವವರು ನರಕಕ್ಕೆ ಬೀಳುವರು. ಅವನ ಸೇವೆ ನೆನೆಸಿದರೆ ನೆನೆಸಿದ ಕಾರ್ಯಗಳು ಕೈಗೂಡುವು. ಅವನ ಸಾಕ್ಷಾತ್ ಪರಬ್ರಹ್ಮನಾಗಿಯೂ ಪರಬ್ರಹ್ಮನೇ ಯೋಗಿಯಾಗಿಯೂ ಇರುತ್ತಿರುವನು. ಈ ಮಾತು ಸತ್ಯವಾದದ್ದು. ಅಂಥ ಯೋಗಿಗೆ ಯಾಕಚ್ಚಿತ ಮಾನವನೆಂದು ಯಾರಾದರೂ ನುಡಿದರೆ ಅವರು ನರಕಕ್ಕೆ ಬೀಳುವುದು ಸತ್ಯವಾಗಿದೆ. ಯೋಗಿಯು ನಿಂತ ಸ್ಥಳವೇ ಶ್ರೀಕಾಶಿ ಎನಿಸುವುದು. ಅವನ ಪದತಲದಲ್ಲಿ ಅನಂತ ನದಿಗಳು ವಾಸವಾಗಿರುವುದು. ಅವನು ಅನಂತ ಶಯನನೇ ಆಗಿರುವುದರಿಂದ ಶಿವದೂತರು ಅವನನ್ನು ಕಾದುಕೊಂಡಿರುತ್ತಿರುವರು. ದೇವಿಯು ಅಂಥ ಯೋಗಿಗೆ ತನ್ನ ಸೆರಗಿನಿಂದ ಗಾಳಿ ಬೀಸುವಳು. ನಂದೀಶ್ವರನೇ ಕೇಳು, ಜೀವನ್ಮುಕ್ತಿಗೆ ಆಮೇಲೆ ವ್ಯಾಸನಾಸ್ಯಗಳ ಪ್ರಮೇಯವಿಲ್ಲ. ಜಪ ಮಾಡುವ ಷಡಶೋಪಚಾರಗಳಿಂದ ಪೂಜೆ ಮಾಡುವ ಯಾವ ನಿಯಮಾದಿಗಳೂ ಇರುವುದಿಲ್ಲ. ದೇವರನ್ನು ಬರಮಾಡಿಕೊಳ್ಳುತ್ತಾ ತೃಪ್ತಿಪಡಿಸಿ ಕಾರಣ ಪ್ರತಿಷ್ಠೆ ಮೊದಲಾದ ಮಂತ್ರಗಳ ಗೊಂದಲವಿಲ್ಲ. ಯಾಕೆಂದರೆ ಅವನು ಪರಿಪೂರ್ಣ ಬ್ರಹ್ಮನಾಗಿ ಸರ್ವಕ್ಕೂ ಸಾಕ್ಷಿಯಾಗಿ ಮಾತ್ರ ಉಳಿದಿರುವನು. ಜೀವನೆಂದರೆ ಅವನ ಸ್ವರೂಪವೇನು ಎಂದರೆ ಜೀವಭಾವವು ತನ್ನ ನಿಜ ಸ್ವರೂಪವನ್ನು ಮರೆತವನ ತಪ್ಪು ತಿಳುವಳಿಕೆಯಾಗಿದೆ. ಜೀವಭಾವವು ಗುರುಕರುಣೆಯಿಂದ ಕಿತ್ತು ಹೋದದ್ದಾದರೆ ಅವನು ಪರಿಶುದ್ಧ ಪರಬ್ರಹ್ಮನಾಗಿಯೇ ಶೋಭಿಸುವನು. ಜೀವಭಾವವೇ ಸುಳ್ಳಾಗಿದ್ದು ತಾನು ಯಾವಾಗಲೂ ಪರಿಪೂರ್ಣ ಬ್ರಹ್ಮನೆಂದು ಕಲ್ಪನೆ ಬರಬೇಕು. ಈ ತಪ್ಪು ಕಲ್ಪನೆಯಿಂದಲೇ ಬ್ರಹ್ಮನು ಜೀವನೆನಿಸಿರುವನು. ಜೀವನು ಶಬ್ದಸೂಚಕದಂತೆ ಶಬ್ದ ಮಾತ್ರವಾಗಿರುವನು. ಹೇಗೆಂದರೆ ಸತ್ತ ಎಂಬ ದುಷ್ಟ ಶಬ್ದದಿಂದ ಸೂತಕವು ಪ್ರಾರಂಭವಾಗುವುದು. ಜೀವನೆಂದಿದ್ದಾನೆ ಎಂಬ ಸುಶಬ್ದದಿಂದ ಆ ಸೂತಕ ಹೊರಟು ಹೋಗುವುದು. ಜೀವನು ಜನನಾದಿ ಸಹಿತ ಸಂಸಾರಿ ಎಂಬ ದುಷ್ಟ ಶಬ್ದದಿಂದ ನಿವೃತ್ತಿ ಹೊಂದಿದರೆ ತಾನು ಬ್ರಹ್ಮಸ್ವರೂಪಿ ಎಂಬ ಪರಿಪೂರ್ಣ ಅರಿವು ತನ್ನಿಂದ ತಾನಾಗಿಯೇ ಪ್ರಾಪ್ತವಾಗುವುದು. ನೋವು ಯಾರಿಗೆ ಆಗುವುದು ಎಂದರೆ ಜೀವನಿಗಿರುವ ಸೂಕ್ಷ್ಮ ಶರೀರಕ್ಕೆ. 10 ಇಂದ್ರಿಯ ಪಂಚಪ್ರಾಣಿಗಳು ಮನ ಬುದ್ಧಿ ಈ 17 ತತ್ವಗಳಲ್ಲದೆ ಸೂಕ್ಷ್ಮ ಶರೀರ ಹಾಗೂ ಲಿಂಗದೇಹವೆನಿಸುತ್ತದೆ. ಇದೇ ವಾಸನಾದೇಹವಾಗಿದೆ. ಲೋಕಾಂತರ ಗಮನಾಗಮನ ಜನನ ಮರಣ ಸುಖ ದುಃಖ ಇವೆಲ್ಲ ಈ ಲಿಂಗದೇಹಕ್ಕೆ ಸಂಬಂಧಪಟ್ಟಿವೆಯೇ ಹೊರತು ಅವುಗಳನ್ನು ಎದುರುಗಿಟ್ಟುಕೊಂಡು ಕೇವಲ ಸಾಕ್ಷಿಯಾಗಿರುವ ಜೀವನಿಗೆ ಇದು ಸಂಬಂಧವಿಲ್ಲ. ಲಿಂಗದೇಹದಲ್ಲಿ ಜಗದೀಶನಾದ ಪರಮಾತ್ಮನು ಸೇರಿದಾಗ ಆ ಪರಮಾತ್ಮ ಸ್ವರೂಪವನ್ನು ಮರೆತು ವಾಸನಾಯುಕ್ತನಾಗಿ ಜೀವನೆಂದಿಸುವನು. ವಾಸನೆಗಳು ಅಡಗಿದಾಗ ಜೀವಭಾವ ಹೊರಟು ಹೋಯಿತು. ಆಗ ಆತ ಶುದ್ಧ ಅರಿವೇ ಆಗಿರುವನು. ಈ ಲಿಂಗದೇಹವೇ ಬಹುವಾಸನೆಗಳಿಂದ ಲೋಕಾಂತರಗಳಿಗೆ ಹೋಗಿ ಬರುತ್ತಾ ಜನಮರಣಗಳ ಚಕ್ರದಲ್ಲಿ ಸಿಲುಕಿಕೊಂಡಿರುವುದು. ಲಿಂಗದೇಹವು ತನ್ನ ಪ್ರಾರಬ್ಧ ಕರ್ಮಗಳೊಂದಿಗೆ ಸ್ವರ್ಗಕ್ಕೂ ನರಕಕ್ಕೂ ವಾಯುವಿನಂತೆ ಅಲೆದಾಡುತ್ತಿರುವುದು. ಉದಕದಲ್ಲಿರುವ ಚಂದ್ರಬಿಂಬಕ್ಕೆ ನೀರಿನ ಸಂಘವಿಲ್ಲದಿರುವಂತೆ ಜೀವನಿಗೆ ಲಿಂಗತನುವಿನ ಸಂಘವಿಲ್ಲವೆಂದು ತಿಳಿಯತಕ್ಕದ್ದು. ಯೋಗಿಯು ಬ್ರಹ್ಮಸ್ವರೂಪದಲ್ಲಿ ಬೆರೆತಿರುವುದರಿಂದ ಸುಖ ದುಃಖಾದಿಗಳ ತಪ್ಪು ತಿಳುವಳಿಕೆಗಳು ಮರೆಯಾಗಿ ಜೀವಭಾವವನ್ನು ಬಿಟ್ಟು ಬ್ರಹ್ಮವೇ ಆಗಿ ವ್ಯವಹರಿಸುತ್ತಿದ್ದು ಕೊನೆಗೆ ದೇಹ ಬಿಟ್ಟು ಪರಿಪೂರ್ಣ ಬ್ರಹ್ಮವೇ ತಾನಾಗಿ ಬಿಡುವನು. ಹಾಲಿನಲ್ಲಿ ಹಾಲು, ನೀರಿನಲ್ಲಿ ನೀರು, ಸಕ್ಕರೆಯಲ್ಲಿ ಸಕ್ಕರೆಯೂ ಕೂಡಿ ಒಂದೇ ರೂಪವಾದಂತೆ ಪರಮಾತ್ಮನಾದ ಯೋಗಿಯು ಪರಿಪೂರ್ಣ ಬ್ರಹ್ಮನಲ್ಲಿ ಸಮರಸನಾಗುವನು. ಹೀಗೆ ಯೋಗದ ಮಾರ್ಗ ಹಿಡಿದವರು ಪುಣ್ಯವಂತರೇ ಸರಿ. ಶಿವನು ಆ ಪ್ರಕಾರವಾಗಿ ಜೀವನ್ಮುಕ್ತಿಯ ವಿಚಾರವನ್ನು ವಿಸ್ತಾರವಾಗಿ ತಿಳಿಸಲು ಬಸವೇಶನು ಸಂತೋಷದಿಂದ ಕೇಳಿ ಜೀವನ್ಮುಕ್ತಿಯ ಮಾರ್ಗವನ್ನು ಆದಿಯಿಂದ ಅಂತ್ಯದವರೆಗೆ ತಿಳಿದುಕೊಂಡು ಆನಂದದಿಂದ ತಲೆದೂಗುತ್ತಾ ಪಾರ್ವತಿ ಪರಮೇಶ್ವರರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಬಸವೇಶ ಕೇಳಿಯು, ದೇವಿಯ ಚರಿತ್ರೆಯನ್ನು ಪ್ರೇಮದಿಂದ ಓದುವವರು ಪುಣ್ಯಶಾಲಿಗಳು. ಓದಲು ಬಾರದವರು ಈ ಚರಿತ್ರೆಯನ್ನು ಭಕ್ತಿಯಿಂದ ಕೇಳಿದರೂ ಪುಣ್ಯಭಾಗಿಗಳಾಗುವರು. ಈ ಚರಿತ್ರೆಯನ್ನು ನಿಷ್ಕಾಮ ಭಕ್ತಿಯಿಂದ ಓದಿದರೆ ಪಾರ್ವತಿ ದೇವಿಯ ಕೃಪೆಯಿಂದ ಅವರಲ್ಲಿ ಆತ್ಮಜ್ಞಾನವು ಪ್ರಕಾಶಮಾನವಾಗುವುದು. ಪ್ರತಿ ದಿವಸ 1 ಅಥವಾ 2 ಅಧ್ಯಾಯಗಳನ್ನು ಅರ್ಥ ಸಮೇತ ಓದಿದವರು ಮತ್ತು ಕೇಳಿದರೂ ಪುಣ್ಯ ಸಂಪಾದನೆಯಾಗಿ ಸುಖಭೋಗಿಗಳಾಗುವರು. ನಿಷ್ಕಾಮ ಭಕ್ತಿಯಿಂದ ಈ ದೇವಿ ಚರಿತ್ರೆಯನ್ನು ಓದಿದರೆ ದೇವಿಯ ದಯೆಯಿಂದ ಪರಮಾರ್ಥಿಕ ಜ್ಞಾನ ಸಿದ್ಧಿಯಾಗುವುದು. ಮುಂದೆ ಪೂರ್ಣ ಅರ್ಥದಿಂದ ಓದಿದವರಿಗೆ ಕೇಳಿದರಿಗೆ ಅವರ ಬಯಕೆಗಳು ಸಿದ್ಧಿಸುವುದರಲ್ಲಿ ಆಶ್ಚರ್ಯವೇ ಇಲ್ಲ ಎಂದು ನುಡಿಯುತ್ತಾ ಶಿವನು ಬಸವೇಶನನ್ನು ಬಾಗಿ ಮೇಲಕ್ಕೆತ್ತಿದನು. ಚರಿತ್ರೆ ಕೇಳಿ ಪ್ರಮಥರು, ಸಿದ್ಧರು, ಸಾಧ್ಯರು, ಕಿನ್ನರ ಕಿಂಪುಷರು, ಮುನಿಜನರು, ಸಕಲ ಗಣಗಳು, ಒಟ್ಟಾರೆ ಪರಮೇಶ್ವರನ ಸಭೆಯಲ್ಲಿದ್ದವರು ಸಂತೋಷ ಪಟ್ಟರು. ಕಾಳಿ ನಗಾರಿಗಳು ಮೊಳಗತೊಡಗಿದವು. ಬಳಿಕ ಪರದೇವತೆಯ ಹೆಸರಿಂದ ಜೈ ಜೈಕಾರ ಮಾಡಲಾಯಿತು.
ನಂದಿಯ ಮದ್ದಳೆ ತೆಗೆದುಕೊಂಡು ತಾಳಬದ್ಧವಾಗಿ ಚೆನ್ನಾಗಿ ನುಡಿಸತೊಡಗಿದನು. ಭೃಂಗೀಶನು ತಾಳಕ್ಕೆ ಸರಿಯಾಗಿ ನಾಟ್ಯವಾಡತೊಡಗಿದನು. ಹೀಗೆ ಶಿವನ ಸಭಾಮಂಟಪವು ಸಂಭ್ರಮದಿಂದ ಕಂಗೊಳಿಸತೊಡಗಿತು. ಸೂತನು ಈ ಪ್ರಕಾರವಾಗಿ ಪಾರ್ವತೀದೇವಿಯ ಚರಿತ್ರೆಯನ್ನು ಸಂತೋಷದಿಂದ ಹೇಳಿ, ಮುನಿಜನರೇ, ಪಾರ್ವತೀದೇವಿಯ ಚರಿತ್ರೆಯನ್ನು ಕೇಳಿದಿರಾ ಎಂದು ಪ್ರಶ್ನೆ ಮಾಡಲು ಶೌನಕಾದಿ ಋಷಿಗಳು ದೇವಿಯ ಚರಿತ್ರೆಯ ಬಗ್ಗೆ ಸಂತೋಷಪಡುತ್ತಾ ಅದನ್ನು ವಿವರವಾಗಿ ಹೇಳಿದ ಸೂತ ಪುರಾಣಿಕನನ್ನು ಹೊಗಳುತ್ತಾ ಚಿದಾನಂದ ಸ್ವರೂಪ ಗುರುವರಿಯರನ್ನು ನೆನೆಯತೊಡಗಿದರು. ನಂದಿಯ ದೆಸೆಯಿಂದ ಪ್ರಮಥರಿಗೆ, ಸುರಮುನಿಗಳಿಗೆ, ಅನೇಕ ಜಗತ್ತಿನ ಜನರಿಗೆ ಆನಂದವಾಯಿತು. ಚಿದಾನಂದ ಸದ್ಗುರುಗಳ ದಯೆಯಿಂದ ಪಾರ್ವತೀ ಚರಿತ್ರೆಯನ್ನು ಕೇಳುವವರಿಗೆ ಹಿತವೂ ಆನಂದವೂ ಲಭ್ಯವಾಗಲಿ. ಇತಿ ಶ್ರೀಮತ್ ಪರಮಹಂಸ ಪರಿವ್ರಜಕಾಚಾರ್ಯ ಚಿದಾನಂದ ಗುರುವರ್ಯ ಶರಣಪದ್ವಾದಿದೀಪ ಶ್ರೀ ಚಿದಾನಂದೋದುತ ವಿರಚಿತ ಪಾರ್ವತಿ ಮಹಾತ್ಮೆಯೋಳ್ ಪಾರ್ವತಿ ಮಹಿಮಾನಾಮ ಅಷ್ಟದಶೋಧ್ಯಾಯ ಸಂಪೂರ್ಣಂ. ಕ್ಯಾತ್ಯಾಯಿನ್ಯಾರ್ಪಣಮಸ್ತು. ಲೇಖಕ ಎನ್ ಎಸ್ ಜೋಶಿ.